ಆತ್ಮೀಯ KS ಮೇನ್ಸ್ ಸ್ಪರ್ಧಾರ್ಥಿಗಳೇ, KS ಕ್ವಶನ್ ಪೇಪರ್ GS1 GS2 ನೋಡಿದಾಗ ಕೆಲವೊಂದು ರೀತಿಯಲ್ಲಿ ನೀವು ಅಪ್ರೋಚ್ ಬದಲಾವಣೆ ಮಾಡ್ಕೊಳ್ಬೇಕಾಗುತ್ತೆ. ಏನು ಅಂತಂದರೆ ಅಲ್ಲಿ ಪೇಜಸ್ ತುಂಬ ಕೊಟ್ಟಿದ್ದಾನೆ. 10 ಮಾರ್ಕರ್ಗೆ ತಾವು ಯಾವುದೇ ಕಾರಣಕ್ಕೂ 2.5 2.5 ಪೇಜ್ಗಿಂತ ಜಾಸ್ತಿ ಬರೆಯೋಕ್ಕೆ ಹೋಗಬೇಡಿ. ಬರೆದ್ರೆ ನೀವೇನಾಗುತ್ತೆ, ಯು ಹ್ಯಾವ್ ಟು ಲೀವ್ ಸಮ್ ಕ್ವಶನ್ಸ್, 1 or 2 ಕ್ವಶನ್ಸನ್ನು ನೀವು ಬಿಟ್ಟು ಬರಬೇಕಾಗುತ್ತೆ. ಈ ನಿಟ್ಟಿನಲ್ಲಿ 15 ಮಾರ್ಕರ್ಗೆ 3.5 ಮಿನಿಮಮ್ 3.5 ಮ್ಯಾಕ್ಸಿಮಮ್ 3.5 ಇರಲಿ. ಇಲ್ಲೂ ನಿಮ್ಗೆ ಇನ್ನೂ ಟೈಮ್ ಸಿಕ್ತಂದರೆ 4 ಪೇಜಸ್. ಯಾವ ಕಾರಣಕ್ಕೂ 5 ಪೇಜಸ್ಸನ್ನು ಬರೆಯಬಾರದು. ನೀವು 5 ಪೇಜಸ್ ಬರೆದ್ರೆ ಯು ಹ್ಯಾವ್ ಟು ಲೀವ್ 1 or 2 ಕ್ವಶನ್ಸ್, 1-2 ಕ್ವಶನ್ ಬಿಟ್ಟು ಬರಬೇಕಾಗುತ್ತೆ. ದಟ್ ಈಸ್ ಎ ಟ್ರ್ಯಾಪ್. ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತಾರೆ. ಫಿಯರ್ ಆಫ್ ಮಿಸ್ಸಿಂಗ್ ಔಟ್, ಫೋಬಿಯಾ. ಓಕೆ, ಸೊ ಎಲ್ಲಿ ಮಿಸ್ ಆದರೆ ಇವ್ಯಾಲ್ಯುವೇಟರ್ಸ್ಗೆ ನನ್ನ ಬಗ್ಗೆ ಕೆಟ್ಟದಾಗಿ ನೆಗೆಟಿವ್ ಫೀಲಿಂಗ್ ಬರುತ್ತೆ ಅಂತೇಳಿ ನೀವೆಲ್ಲ ಪೇಜ್ ತುಂಬಿಸೋಕೆ ಹೋಗ್ತೀರಾ. ಯಾವ ಕಾರಣಕ್ಕೂ ಆ ಥರ ಮಾಡಬೇಡಿ. 2.5 to 3.5 4 ಎಲ್ಲ ಮಾಡ್ಕೋಬೇಕಾಗುತ್ತೆ. ಫೈನ್. ನೆಕ್ಸ್ಟು ಇನ್ನೊಂದು ನಾನು ನೋಡಿದ್ದೇನಪ್ಪ ಅಂತಂದರೆ, ನೌ ಈಸ್ ನಾಟ್ ರೆಸ್ಟ್ರಿಕ್ಟೆಡ್ ಟು ದಿ ಸಿಲೆಬಸ್ಸಿಗೆ ಕಂಪ್ಲೀಟಾಗಿ ರಿಸ್ಟ್ರಿಕ್ಷನ್ ಆಗ್ತಾ ಇಲ್ಲ. ಅವ್ರೇನು ಮಾಡ್ತಾಯಿದ್ದಾರೆ ಅಂದರೆ, ಈಸ್ ಕಮಿಂಗ್ ಔಟ್ ಆಫ್ ದಿ ಸಿಲೆಬಸ್ ಆ್ಯಂಡ್ ಈಸ್ ಟೇಕಿಂಗ್ ಕರೆಂಟ್ ಅಫೇರ್ಸ್ ಕೇಳಿದ ಮಟ್ಟಕ್ಕೆ ಅವನು ಯಾವುದೇ ಕಾರಣಕ್ಕೂ ಪ್ರೆಸೆಂಟ್ ಡೇ ಕೇಳ್ತಾ ಇಲ್ಲ. ಕರೆಂಟ್ ಅಫೇರ್ಸ್ ರಿಲೇಟೆಡ್ ಟು ದಿ ಬೇಸಿಕ್ ಫ್ಯಾಕ್ಟ್ಸ್ ಕೇಳಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್, ದಟ್ ಈಸ್ ನಾಟ್ ದಟ್ ಈಸ್ ಎ ಇಶ್ಯೂ ಫ್ರಮ್ ದಿ ಲಾಸ್ಟ್ 5 to 6 years. ಸೊ ಐ ಕನ್ಸಿಡರ್ ದ ಟಾಪಿಕ್ ಆಸ್ ಎ ಬೇಸಿಕ್ ಕಾನ್ಸೆಪ್ಟ್ ರಾದರ್ ದೆನ್ ಕರೆಂಟ್ ಅಫೇರ್ಸ್. ಸೊ ಯು ಆರ್ ರನ್ನಿಂಗ್ ಬಿಹೈಂಡ್ ಕರೆಂಟ್ ಅಫೇರ್ಸ್ ಆ್ಯಂಡ್ ಗೋಯಿಂಗ್ ಆಲ್ವೇಸ್ ವಿತ್ ಕರೆಂಟ್ ಅಫೇರ್ಸ್ ಈಸ್ ಆಲ್ವೇಸ್ ಡೇಂಜರ್ ಅಂತ ನಾನು ಪ್ರತಿ ಬಾರಿ ಹೇಳ್ತೀನಿ. ನೆಕ್ಸ್ಟ್ ಇನ್ನೂ ಒಂದು, ಇಸ್ರೇಲು ರಷ್ಯಾ ಉಕ್ರೇನ್ ವಾರು. ಓಕೆ, ಇಸ್ರೇಲು ಹಮಾಸು ರಷ್ಯಾ ಉಕ್ರೇನ್ ವಾರಿಗೆ ಸಂಬಂಧಪಟ್ಟಂಗೆ UN ರೋಲ್ ಕೇಳಿದ್ದಾರೆ. ಟಾಪಿಕ್ ಈಸ್ ಕರೆಂಟ್ ಅಫೇರ್, ಆದರೆ ಕ್ವಶನ್ ಈಸ್ ಬೇಸಿಕ್. ಅಗೇನ್, ವಾಟ್ ಈಸ್ ದಿ ರೋಲ್ ಆಫ್ UN ಟು ಡಿ-ಎಸ್ಕಲೇಟ್ ದಿ ಸಿಚುವೇಶನ್? ವಾಟ್ ಈಸ್ ದಿ ರೋಲ್ ಆಫ್ UN ಟು ಸ್ಟಾಪ್ ದಿ ವಾರ್ಸ್ ಇನ್ ದಿ ವರ್ಲ್ಡ್ ಅಂತ ಕೇಳಿದಾನೆ ಹೊರತು ಇಸ್ರೇಲು ಹಮಾಸ್ ಬಗ್ಗೆ ಪ್ರೆಸೆಂಟ್ ಏನು ನಡೀತಾ ಇದೆ, ಎಲ್ಲಿ ಇಸ್ರೇಲ್ ಯಾವತ್ತು ದಾಳಿ ಮಾಡ್ತು, ಎಷ್ಟು ಬಾಂಬ್ ಆಗ್ತು, ಎಷ್ಟು ಜನ ಸತ್ತೋದ್ರು ಕೇಳಿಲ್ಲ. ಸೊ UN ಏನಂತಾರೆ, ಅದನ್ನು ಟಾಕಿಂಗ್ ಶಾಪ್ ಅಂತಾರೆ, ಅದನ್ನು ಮಾತಿನ ಮನೆ ಅಂತಾರೆ. ಓಕೆ, ಇಲ್ಲಿ ಅಗೇನ್ ನಾನು ಯಾವಾಗಲೂ ನನ್ನ ಒಂದು ಬೇಸಿಕ್ ಸಿದ್ಧಾಂತ ಏನಪ್ಪ ಅಂತಂದರೆ, ಅಗೇನ್ ನೀವು ಬೇಸಿಕ್ ಓದಬೇಕು. ಬೇಸಿಕ್ ಚೆನ್ನಾಗಿ ಓದ್ತೀವಿ. ಇದು UN ಈಸ್ ಎ ಟಾಕಿಂಗ್ ಶಾಪ್ ಅಂದರೆ ಅದೊಂದು ಮಾತಿನ ಮನೆ ಅಂತೇಳಿ 2 ಡಿಕೇಡಿಂದ ಅದೇ ವಿಚಾರ ಮಾತಾಡ್ತೀವಿ. 2 ಡಿಕೇಡ್ ಆಯಿತು, 2 ಡಿಕೇಡ್ಸ್ ಫ್ರಮ್ ದಿ ಲಾಸ್ಟ್ 2 ಡಿಕೇಡ್ಸ್ ವಿ ಆರ್ ಟೆಲ್ಲಿಂಗ್, ಯು ಆರ್ ಅಕ್ಯೂಸಿಂಗ್ ಆ್ಯಂಡ್ ವಿ ಆರ್ ಕ್ರಿಟಿಸೈಸಿಂಗ್ UN ಆಸ್ ಜಸ್ಟ್ ಇಟ್ ಈಸ್ ಎ ಟಾಕಿಂಗ್ ಶಾಪ್. ಓಕೆ, ಅಗೇನ್ ಬೇಸಿಕ್ ಕ್ವಶನ್ ಕೇಳಿದಾನೆ. ನೀವು ಸುಮ್ಮನೆ ಅಗೇನ್ ಪದೇ ಕರೆಂಟ್ ಅಫೇರ್ಸ್. ಎಸ್, ಐ ಡೂ ಅಗ್ರಿ, ಕರೆಂಟ್ ಅಫೇರ್ಸ್ ಆರ್ ಇಂಪಾರ್ಟೆಂಟ್. ಪ್ರೊವೈಡೆಡ್ ಇಫ್ ಯು ಆರ್ ಸ್ಟ್ರಾಂಗ್ ಅಟ್ ಬೇಸಿಕ್ಸ್, ದೆನ್ ಯು ಕ್ಯಾನ್ ಅಟೆಂಡ್ ಎನಿ ಕ್ವಶನ್ಸ್. ಓಕೆ, ಈಗ ನಿಮ್ಮ ಮುಂದೆ ಇರ್ತಕ್ಕಂಥದ್ದು GS3 ಐಲ್ಡಿಂಗ್ ಟಾಪಿಕ್ಸ್. ಓಕೆ, ಐಲ್ಡಿಂಗ್ ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇದು ಇಟ್ ಇನ್ಕ್ಲೂಡ್ಸ್ ಬೋತ್ ಸಿಲೆಬಸ್ ಆ್ಯಂಡ್ ಕರೆಂಟ್ ಅಫೇರ್ಸ್. ಸಿಲೆಬಸ್ ಪ್ಲಸ್ ಕರೆಂಟ್ ಅಫೇರ್ಸಲ್ಲಿ ನೋಡಿ, ನಾಳೆ ಕರೆಂಟ್ ಅಫೇರ್ಸ್ ಬರುತ್ತೆ. ಅಗೇನ್ ಅವರು ವಾಟ್ ಈಸ್ ದ ರೀಸೆಂಟ್ ಡೆವಲಪ್ಮೆಂಟ್ ಹ್ಯಾಪನ್ಡ್ ಇನ್ IoT, ಇಂಟರ್ನೆಟ್ ಆಫ್ ಥಿಂಗ್ಸ್ ಕೇಳಲ್ಲ. ಈಸ್ ಗೋಯಿಂಗ್ ಟು ಆಸ್ಕ್ ವೆರಿ ಬೇಸಿಕ್ ಕ್ವಶನ್ಸ್ ಅಟ್ಯಾಚ್ಡ್ ವಿತ್ ಕರೆಂಟ್ ಅಫೇರ್ಸ್. ನೆಕ್ಸ್ಟು ಇನ್ನೂ ಒಂದು ತಿಳ್ಕೊಳ್ಳಿ, ನೀವು ಕರೆಂಟ್ ಅಫೇರ್ಸಲ್ಲಿ KPSC ಕ್ವಶನ್ ಪೇಪರ್ ಫಾರ್ಮೆಟಲ್ಲಿ ಫಸ್ಟ್ 2 ಲೈನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಆಮೇಲೆ ಕ್ವಶನ್ ಸ್ಟಾರ್ಟ್ ಆಗ್ತಿದೆ, ಅರ್ಥ ಮಾಡ್ಕೊಳ್ಳಿ. ನೀವು 2 ಲೈನಿಗೆ ಆನ್ಸರ್ ಬರೆಯೋಕ್ಕೆ ಹೋಗಬೇಡಿ. ಫಾರ್ ಎಕ್ಸಾಂಪಲ್ DPSPಗೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ ಒಂದು ಕಂಟೆಕ್ಸ್ಚುಯಲ್ ಸ್ಕೀಮ್ ಎಕ್ಸಾಂಪಲ್ ತೊಗೊಂಡಿದ್ದಾನೆ. ನೀವು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ ಬರೆದ್ರೆ DPSP ಬರೆಯೋಕ್ಕಾಗಲ್ಲ. ಸೊ ಕ್ವಶನ್ ಫಾರ್ಮೆಟೇ ತುಂಬ ಕಾಂಪ್ಲೆಕ್ಸಿಟಿ ಇದೆ. ಈಸ್ ಫಾಲೋವಿಂಗ್ UPSC ಪಾತ್. ಓಕೆ, ಸೊ ದಿಸ್ ಈಸ್ ದಿ ಐಡಿಯಾ. ಬನ್ನಿ ಈಗ GS3ಗೆ ಸಂಬಂಧಪಟ್ಟಂಗೆ ಐಲ್ಡಿಂಗ್ ಟಾಪಿಕ್ಸು. ಬಯೋಟೆಕ್ನಾಲಜಿ, ಡ್ಯಾಮ್ ಶೂರ್ ಇಟ್ ವಿಲ್ ಕಮ್. ಟಿಶ್ಯೂ ಕಲ್ಚರ್ ಇರ್ಬೋದು, ಸ್ಟೆಮ್ ಇದಿರ್ಬೋದು, DNA ಫಿಂಗರ್ ಪ್ರಿಂಟು, RDNA, ಅವೆಲ್ಲವೂ ಬಯೋಟೆಕ್ನಾಲಜಿ ರಿಲೇಟೆಡು. ಫುಡ್ಡು, ಅಗ್ರಿಕಲ್ಚರು, ಇಂಡಸ್ಟ್ರಿಯಲ್ಲು, ಇವೆಲ್ಲವೂ ಭಾಳ ಇಂಪಾರ್ಟೆಂಟ್ ಇರುತ್ತೆ, ಓದ್ಕೊಳ್ಳಿ. ದೆನ್ ರಾಮ್ಸರ್ ಸೈಟ್ಸ್, ಐ ಹ್ಯಾವ್ ಟೋಲ್ಡ್ ಯು ವೆರಿ ಅರ್ಲಿಯರ್. ಮತ್ತು ಕರ್ನಾಟಕದಲ್ಲಿ 4 ರಾಮ್ಸರ್ ಸೈಟ್ಸ್ ಇದ್ದಾವೆ. 5G ಟೆಕ್ನಾಲಜಿ, ಕರೆಂಟ್ ಅಫೇರ್ಸ್, ವೈಫೈ, ಇಂಟರ್ನೆಟ್ ಆಫ್ ಥಿಂಗ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷಿನ್ ಲರ್ನಿಂಗ್, ಇವೆಲ್ಲ ಕರೆಂಟ್ ಅಫೇರ್ಸು. ಸಿಲೆಬಸ್ಸಲ್ಲಿಲ್ಲ, ಬಟ್ ಎಸ್ ಇಟ್ ವಿಲ್ ಕಮ್. ಓಕೆ, ಚಂದ್ರಯಾನ 3, ಆದಿತ್ಯ L1, ಗಗನಯಾನ. ಓಕೆ, ಓದ್ಕೊಳ್ಳೇಬೇಕು. ಓಕೆ, ಓದ್ಕೊಳ್ಳೇಬೇಕು. ಫಾರ್ ಎಕ್ಸಾಂಪಲ್ ಏನು ಸರ್, ಇವು 3ರಾಗೂ ಬಂದಿಲ್ಲ ಅಂದ್ಕೊಳ್ಳಿ, 1 ನಿಮಿಷ. ಬಂದಿಲ್ಲ ಅಂದರೆ ಯು ಆರ್ ನಾಟ್ ಗೋಯಿಂಗ್ ಟು ಲೂಸ್ ಎನಿಥಿಂಗ್. ಆದರೆ ನಿಮಗೆ ಬಂದು ನೀವು ಓದ್ಕೊಂಡಿಲ್ಲ ಅಂತಂದರೆ ಯು ಆರ್ ಗೋಯಿಂಗ್ ಟು ಲೂಸ್ ಎವ್ರಿಥಿಂಗ್. ಓಕೆ, ದಟ್ಸ್ ಹೌ ಐ ಆಮ್ ಟೆಲ್ಲಿಂಗ್ ಯು. ಚಂದ್ರಯಾನ, ಆದಿತ್ಯ L1, ಗಗನಯಾನ ಓದ್ಕೋಬೇಕು. ಸರ್ ಇದು ಬಿಟ್ಟು ಬೇರೆ ಏನಾದರೂ ಬಂದರೆ, ಎಸ್, ಯು ಶುಡ್ ಬಿ ರೆಡಿ ಟು ಬೌನ್ಸರ್ ಕ್ವಶನಿಗೆ ನೀವು ರೆಡಿ ಆಗಿರಲೇಬೇಕು. ಬೌನ್ಸರ್ ಕ್ವಶನ್ ಅಂತಂದರೆ ವಿಚ್ ಯು ಕೆನಾಟ್ ಏಬಲ್ ಟು ಅಟೆಂಡ್ ಆ್ಯಂಡ್ ಟಚ್ ದಟ್ ಕ್ವಶನ್. ಯು ಶುಡ್ ಯೂಸ್ ದಿಸ್ ಬೌನ್ಸರ್ ಕ್ವಶನ್ ಟೈಮ್ ವಿತ್ ದಿ ಇಂಪಾರ್ಟೆಂಟ್ ಕ್ವಶನ್ಸ್. ನಿಮ್ಗೆ ಯಾವ್ದು ಚೆನ್ನಾಗಿ ಗೊತ್ತಿದೆಯಲ್ಲ ಆ ಕ್ವಶನ್ಗೆ
ಅದನ್ನು ಬಳಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಇಲ್ಲಿ 7 to 10 ಮಿನಿಟ್ಸ್ ಕೊಡೋಕ್ಕೆ ಹೋಗಬೇಡಿ ಬೌನ್ಸರ್ ಕ್ವಶನ್ಗೆ. ನೀವು ಬ್ಲಫ್ ಮಾಡ್ತಿರ್ತಕ್ಕಂಥದ್ದು ಇವ್ಯಾಲ್ಯೂಟ್ರಿಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ, ಓಕೆನಾ. ಯಾಕೆಂದರೆ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಮತ್ತು ಅವ್ರ ಕಣ್ಣು ಮುಂದೆ ಸ್ಕೀಮ್ ಆಫ್ ಎವ್ಯಾಲ್ಯೂಷನ್ ಅವ್ರಿಗೆ ಕೊಟ್ಟಿರ್ತಾರೆ, ಏನು ಬರಿಬೇಕಂತೇಳಿ ಸ್ಕೀಮ್ ಆಫ್ ಎವ್ಯಾಲ್ಯೂಷನ್ ಕೊಟ್ಟಿರ್ತಾರೆ, ಏನನ್ನು ಬರೆದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಅವ್ರ ಅನುಭವ ಇರುತ್ತೆ. ಅವರ ಅನುಭವ ಮತ್ತು ಸ್ಕೀಮ್ ಆಫ್ ಎವ್ಯಾಲ್ಯೂಷನ್ ಯಾವುದೇ ಕಾರಣಕ್ಕೂ ಮೋಸ ಮಾಡೋಕ್ಕೆ ಹೋಗಬೇಡಿ. ನಿಮ್ಗೇನು ಗೊತ್ತಿದೆ ಒಂದು 3 to 4 ಮಿನಿಟ್ಸಲ್ಲಿ ಬರೆದು ಕ್ಲೋಸ್ ಎಂಡ್ ಅಪ್ ಮಾಡಿಬಿಡಿ, ಓಕೆ. ಬೌನ್ಸರ್ ಕ್ವಶನ್ ಕೊಡೋ ಉದ್ದೇಶ ಎಲ್ರಿಗೂ ಟಫ್ ಆಗಲ್ಲ ಅಂತಲೇ ಹೊರತು ದಟ್ ಈಸ್ ದಿ ಎಕ್ಸಾಮ್ ಟೆಕ್ನಿಕ್. ಈಗ ನೋಡಿ 5 ಪೇಜ್ ಕೊಟ್ಟು ನಮ್ಮನ್ನೆಲ್ಲ ಟ್ರಾಪ್ ಮಾಡ್ತಾರೆ. ಸೊ ಟ್ರಾಪ್ ಮಾಡ್ತಕ್ಕಂಥ ಕೆಲಸಕ್ಕೆ ನೀವು ಟ್ರಾಪ್ ಆಗಬೇಡಿ, ಓಕೆ. ನೆಕ್ಸ್ಟು ಬಯೋಟೆಕ್ನಾಲಜಿಯಲ್ಲಿ GM ಮಸ್ಟರ್ಡ್, ಇದು ಬಯೋಟೆಕ್ನಾಲಜಿ GM ಮಸ್ಟರ್ಡು, BT ಕಾಟನ್ನು, BT ಕಾಟನ್ನು ಮಸ್ಟರ್ಡು ಇವೆರಡು ಇಂಪಾರ್ಟೆಂಟು. ಅದರ ಪಾಸಿಟಿವ್ಸು ನೆಗೆಟಿವ್ಸು, ಎಥಿಕಲ್ ಕನ್ಸರ್ನ್ಸು, ಜೆನೆಟಿಕ್ ಇಂಜಿನಿಯರಿಂಗ್ ಅಪ್ರೈಸಲ್ ಕಮಿಟಿ, ಇವುಗಳ ಬಗ್ಗೆ ಎಲ್ಲ ನೋಡ್ಕೊಳ್ಳಿ. ಬಯೋಟೆಕ್ನಾಲಜಿ ರಿಲೇಟೆಡ್ ಒಂದು ಕ್ವಶನ್ ಇರುತ್ತೆ, ಇಲ್ಲೇ ಕ್ವಶನ್ ಪೇಪರ್ ಔಟ್ ಆಗಿದೆ ಅಂತ ತಿಳ್ಕೊಂಬಿಡಿ. ನೆಕ್ಸ್ಟು ಯಾಕೆ ರೈತರು ವಿರೋಧ ಮಾಡ್ತಾರೆ, ಫುಡ್ ಸೆಕ್ಯೂರಿಟಿಗೆ ಏನು ಹೆಲ್ಪ್ ಆಗುತ್ತೆ, ಇವೆಲ್ಲವು ಸಾಧಕ ಬಾಧಕಗಳು, ಅನುಕೂಲಗಳು ಅನಾನುಕೂಲಗಳು, ಓಕೆ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್, ಎಲ್ಲ ಕ್ವಶನ್ಸಿಗೆ ಇಂಟ್ರೊಡಕ್ಷನ್ನು ಕನ್ಕ್ಲೂಷನ್ ಬರೀತೆ ಎಂಬುದು ಶುದ್ಧ ಒಂದು ಕಲ್ಪನಾ ಲೋಕದಲ್ಲಿದ್ದೀರಾ ಅಂತ ನೀವು ಶುದ್ಧ ಮೂರ್ಖತನ. ಅಂದರೆ ಎಲ್ಲ ಕ್ವಶನ್ ಪೇಪರ್ಗೆ ಎಲ್ಲ ಕ್ವಶನ್ಸಿಗೆ ಕನ್ಕ್ಲೂಷನ್ ಇಂಟ್ರೊಡಕ್ಷನ್ ಬರೋಕ್ಕೆ ಸಾಧ್ಯವಿಲ್ಲ. ಅದು ಎಲ್ಲಿ ಸಾಧ್ಯ ಆಗುತ್ತೆ ಅಂತಂದರೆ ನೀವು ಎಲ್ಲಿ ಟೆಸ್ಟ್ ಸೀರೀಸ್ ಬರ್ತೀರಲ್ಲ ಅಲ್ಲಿ ಸಾಧ್ಯ ಆಗುತ್ತೆ. ಸರ್ ನಮ್ಮ ಗೈಡು ನಮ್ಮ ಮೆಂಟರು ಹೇಳಿದ್ದಾರೆ ನಮಗೆ ಇಂಟ್ರೊಡಕ್ಷನ್ ಕನ್ಕ್ಲೂಷನ್ ಕಂಪಲ್ಸರಿ ಅಂತೇಳಿ ಅವ್ರು ಹೇಳಿದ್ದಾರೆ, ಬಟ್ ಅನುಷ್ಠಾನ ಮಾಡೋಕ್ಕೆ ಸಾಧ್ಯವಿಲ್ಲ. ನೋಡಿ ಅವ್ರು ಕೂಡ ಬರೆಸಬೇಕಾರೆ ಅಂದರೆ ಕೇಳಿ ಸರ್ ನೀವು 3 ಅವರ್ ಬರ್ರಿ ಸರ್ ಅಂತಂದ್ರೆ ಆಗಲ್ಲ. ಸೊ ಹೇಳೋದು ಭಾಳ ಈಸಿ, ಬಟ್ ಅನುಸರಿಸೋದು ಭಾಳ ಕಷ್ಟ, ಅನುಷ್ಠಾನಕ್ಕೆ ತರೋದು ಭಾಳ ಕಷ್ಟ. ಸೊ ಯು ಬಿಲೀವ್ ವಾಟ್ ಈಸ್ ಪ್ರಾಕ್ಟಿಕಲಿ ಪಾಸಿಬಲ್, ಓಕೆ. ಎಲ್ಲ ಪ್ರಶ್ನೆ ಉತ್ತರಗಳಿಗೆ ಇಂಟ್ರೊಡಕ್ಷನ್ ಕನ್ಕ್ಲೂಷನ್ ಅಲ್ಲ. ಮೇನ್ ಇಂಪಾರ್ಟೆಂಟು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ಏನಿದು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಅಂತಂದರೆ ಕ್ವಶನಲ್ಲಿ ಏನು ಕೇಳಿದೆ ಡಿಮ್ಯಾಂಡು ಅದನ್ನು ಸಪ್ಲೈ ಮಾಡಿ, ದ್ಯಾಟ್ಸ್ ಆಲ್. ನೀವು ಫ್ಲವರಿಂಗ್ ಲ್ಯಾಂಗ್ವೇಜು ಅದು ಅಫ್ಕೋರ್ಸ್ ಇರಬೇಕಿಲ್ಲ ಅಂತನಲ್ಲ, ಬಟ್ ಅದರಿಂದನೇ ಬೆನ್ನತ್ತಿದ್ರೆ ಯು ಆರ್ ಗೋಯಿಂಗ್ ಟು ಲೂಸ್ ದಿ ಮಾರ್ಕ್ಸ್, ಓಕೆ. ಎಸ್ GM ಮಸ್ಟರ್ಡ್, ಬಯೋ ಫರ್ಟಿಲೈಸರ್ಸು, ಈ ಸಿಲೆಬಸ್ಸಲ್ಲಿದೆ. ಬಯೋ ಫರ್ಟಿಲೈಸರ್ಸು ಆ್ಯಂಡ್ ಬಯೋ ಪೆಸ್ಟಿಸೈಡ್ಸ್ ಆರ್ ವೆರಿ ಇಂಪಾರ್ಟೆಂಟ್. ರೈಸೋಬಿಯಮ್, ಅಜೋಟೋಬ್ಯಾಕ್ಟೀರಿಯಾ, ಟ್ರೈಕೋಡರ್ಮಾ, ಓಕೆ. ವಿತ್ ಎಕ್ಸಾಂಪಲ್ ಸಮೇತ ಮೆನ್ಷನ್ ಮಾಡಬೇಕು. ಎಕ್ಸಾಂಪಲ್ಸ್ ಇಲ್ದಂಗೆ ಯಾವ ಕಣಕ್ಕೂ ನಿಮಗೆ ಮಾರ್ಕ್ಸ್ ಬರೋಲ್ಲ. ಟಿಶ್ಯೂ ಕಲ್ಚರ್ ಹೇಳಿದ್ದೀನಿ ನಾನು, ಟಿಶ್ಯೂ ಕಲ್ಚರ್ ಇಂಪಾರ್ಟೆಂಟು. ಇದರ ಪಾಸಿಟಿವ್ಸು ನೆಗೆಟಿವ್ಸ್ ಎಲ್ಲ ನೆಗೆಟಿವ್ಸ್ ಏನಿದೆ ಪಾಸಿಟಿವ್ಸ್ ಅಂತಂದರೆ ಫಾರ್ ಎಕ್ಸಾಂಪಲ್ ಪ್ರೊಡಕ್ಟಿವಿಟಿ, ಪ್ರೊಡಕ್ಷನ್ನು, ಡಿಸೀಸ್ ಫ್ರೀ, ಕಂಟ್ರೋಲ್ಡು, ಓಕೆ. ಫುಡ್ ಸೆಕ್ಯೂರಿಟಿ, ದೆನ್ ಅಳಿವಿನಂಚಿನಲ್ಲಿರುವಂತಹ ಸಸ್ಯಗಳನ್ನು ನಾವು ಸಂಗ್ರಹ ಮಾಡ್ಬೋದು. ನೆಗೆಟಿವ್ಸ್ ಏನಿದೆ, ಟೆಕ್ನಾಲಜಿ ತುಂಬ ಕಾಸ್ಟ್ಲಿ ಇದೆ, ಮಾನವ ಸಂಪನ್ಮೂಲ ಕೊರತೆ, ದೆನ್ ದೇರ್ ಆರ್ ಸಮ್ ಜೆನೆಟಿಕ್ ಮ್ಯಾನಿಪುಲೇಷನ್ ಆಗುತ್ತೆ, ಇವೆಲ್ಲ ಬರಿಬೋದು. ಅಂಗಾಂಶ ಕೃಷಿ 2 ಬೇರೆ ಬಂದಿದೆ ಇಲ್ಲಿ. ಕಾಂಡಕೋಶ, ಸ್ಟೆಮ್ ಸೆಲ್ ಇಂಪಾರ್ಟೆಂಟ್, ಇವೆಲ್ಲವೂ ಬಯೋಟೆಕ್ನಾಲಜಿ. ಸ್ವದೇಶಿ ತಂತ್ರಜ್ಞಾನ, ಇಂಡಿಜಿನಿಯಸ್ ಟೆಕ್ನಾಲಜಿ. ನೀವು ಯಾಕಂದರೆ ಕರೆಂಟ್ ಅಫೇರ್ ಇದು ಸಿಲೆಬಸ್ಸಲ್ಲಿಲ್ಲ, ಬಟ್ ಕರೆಂಟ್ ಅಫೇರ್ಸಲ್ಲಿದೆ. ಕೋವ್ಯಾಕ್ಸಿನ್ ಇರ್ಬೋದು, ಓಕೆ. ತದನಂತರದಲ್ಲಿ ಅಗ್ನಿ ಕ್ಷಿಪಣಿಗಳಿರ್ಬೋದು. ಸೊ ನಮ್ಮ ಏನೇನು ಸೈನ್ಸ್ ಆ್ಯಂಡ್ ಟೆಕ್ಕಲ್ಲಿ ತಂತ್ರಜ್ಞಾನಗಳಿದ್ದಾವೆ ಅವನ್ನೆಲ್ಲ ಬಳಸಬೇಕಾಗುತ್ತೆ, ಓಕೆ. RDNA, ಇನ್ಸುಲಿನ್ನು, ದೆನ್ ಬಯೋ ರೆಮಿಡಿಯೇಷನ್. ಇದು ಐಲ್ಡಿಂಗ್ ಟಾಪಿಕ್, ಪ್ರತಿ ಬಾರಿ ಕೇಳ್ತಾನೆ ಐಲ್ಡಿಂಗ್ ಟಾಪಿಕ್ ಇದು. ಬಯೋ ರೆಮಿಡಿಯೇಷನ್, ಬಯೋಫ್ಯೂಯಲ್ಸ್, ಬಯೋಡೀಸೆಲ್, ಎಸ್. ಎನಿಥಿಂಗ್ ರಿಲೇಟೆಡ್ ಎನ್ವೈರ್ಮೆಂಟ್ ಫ್ರೆಂಡ್ಲಿ ರಿಲೇಟೆಡ್ ಒಂದು ಕ್ವಶನ್ ಬಂದೇ ಬರುತ್ತೆ. ಎನ್ವೈರ್ಮೆಂಟ್ ರಿಲೇಟೆಡ್ ಕ್ವಶನ್ನು ಒಂದು ಫಿಕ್ಸು, ಓಕೆ. ಸಿರಿಕಲ್ಚರ್ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂತಹ ರೇಷ್ಮೆ ಕೃಷಿಗೆ ಇರ್ತಕ್ಕಂಥ ಸಾಧಕಗಳು ಬಾಧಕಗಳು, ಸರ್ಕಾರ ಕೈಗೊಂಡ ಕ್ರಮಗಳು, ಅದರ ಮಹತ್ವ, ಅದರ ಶಕ್ತಿ, ಓಕೆ. ಸಿರಿಕಲ್ಚರ್ನ ಶಕ್ತಿ ಏನು, ಸಿರಿಕಲ್ಚರ್ನ ಪೊಟೆನ್ಷಿಯಲ್ಸ್ ಏನು, ಅದನ್ನೆಲ್ಲ ವಿತ್ ಅಂಕಿ ಅಂಶಗಳು, ಡಯಾಗ್ರಾಮ್ಸ್ ಆಗಬೇಕು. ಅದರ ವೆರೈಟೀಸು, ಮಲ್ಬರಿ, ಎರ, ಮುಗ, ಓಕೆ, ಇವೆಲ್ಲ ಇರ್ತವೆ. ನಾವಿಕ್ಕು ಕರೆಂಟ್ ಅಫೇರ್ಸಲ್ಲಿದೆ, ಇಂಪಾರ್ಟೆಂಟು. ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಕರೆಂಟ್ ಅಫೇರ್ಸ್, UPSC PYQ ನೋಡಿ. ನಿನ್ನೆ ಆರ್ಟಿಕಲ್ 19 ಸಬ್ ಕ್ಲಾಸ್ 2 ರೀಸನಬಲ್ ರೆಸ್ಟ್ರಿಕ್ಷನ್ಸ್ ಕೇಳಿದ. ದಟ್ ಕ್ವಶನ್ ಪೇಪರ್ ಈಸ್ ಕಾಪಿಡ್ ಫ್ರಮ್ ದಿ UPSC. ನಾನು ಯೂಟ್ಯೂಬಲ್ಲೂ ಆ ಕ್ಲಾಸ್ ಇದೆ ನೋಡಿ. ಜಸ್ಟ್ ಅದನ್ನು AC ಸ್ಯಾಡಲ್ಲಿ ಅದನ್ನು ಕೇಳಿದ್ದ, ಓಕೆ. AC ಸ್ಯಾಡಲ್ಲಿ ಕೇಳಿದ್ದ. US ನಾನು ಹೇಳಿದ್ದೀನಿ AC ಸ್ಯಾಡ್ ಕ್ವಶನ್ ಪೇಪರ್ ತೆಗೆಯಕ್ಕೆ ಬಂದವರೆ ಇದನ್ನು ತೆಗೆದು ಹೋಗಿರ್ತಾರೆ ಅಂತ ಹೇಳಿದ್ದೀನಿ, ಅದು ಕನ್ಫರ್ಮ್ ಆಯಿತು ನೋಡಿ. AC ಸ್ಯಾಡಲ್ಲಿ ಏನು ಕೇಳಿದ್ದಾರೆ, ಸೆಕ್ಯುಲರಿಸಮ್ ಆಫ್ ಇಂಡಿಯಾ ಆ್ಯಂಡ್ ವೆಸ್ಟರ್ನ್ ನೇಷನ್ ಸ್ಪೆಷಲಿ US ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಫೆಡರಲಿಸಮ್ ಆಫ್ ಇಂಡಿಯಾ ಆ್ಯಂಡ್ US ಅಂತ ಕೇಳಿದ್ದಾರೆ. ಅವರು US ಯುರೋಪ್ ಬಿಟ್ಟು ಎಲ್ಲಿಗೂ ಹೋಗಲ್ಲ, ಓಕೆನಾ. ನಾವು ಏನು ಮಾಡಬೇಕು, ಅವ್ರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ಓದಬೇಕು ಹೊರತು ನಮಗೇನು ತಿಳಿಯುತ್ತೆ ಅದನ್ನು ಓದಬಾರದು. PSLV ಆ್ಯಂಡ್ GSLV ಕರೆಂಟ್ ಅಫೇರ್ಸು, ಇಸ್ರೋ ರಿಲೇಟೆಡ್ ಒಂದು ಕ್ವಶನ್ ಫಿಕ್ಸ್ ಗ್ಯಾರಂಟಿ. ಡಿಫ್ರೆಂಟ್ ಅರ್ತ್ ಅಬ್ಸರ್ವೇಟರಿ ಆರ್ಬಿಟ್ಸ್, ಓಕೆ.
ಲೋ ಅರ್ತ್ ಆರ್ಬಿಟ್, ಜಿಯೋ ಸಿನ್ಕ್ರನಸ್ ಆರ್ಬಿಟ್, ಜಿಯೋ ಸ್ಟೇಷನರಿ ಆರ್ಬಿಟ್. ಓಕೆ, ಸೊ ಈ ಆರ್ಬಿಟ್ ಮಾಡ್ತಕ್ಕಂಥ ಕೆಲಸಗಳನ್ನು ನೀವು ಕರೆಕ್ಟಾಗಿ ವಿತ್ ಡಯಾಗ್ರಾಮ್ಟಿಕ್ ಆಗಿ ರೆಪ್ರೆಸೆಂಟೇಷನ್ ಮಾಡಬೇಕು. ಜಿಯೋ ಸ್ಟೇಷನರಿ ಆರ್ಬಿಟ್ ಎಷ್ಟು ಕಿಲೋಮೀಟರ್ ಇದೆ, ಲೋಯರ್ ಅರ್ತ್ ಆರ್ಬಿಟ್ ಎಷ್ಟು ಕಿಲೋಮೀಟರ್ ಇದೆ, ಅಲ್ಲಿ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಹಾಕಿದಾಗ ಏನಾಗುತ್ತೆ, ನಿಮ್ಮ ಆನ್ಸರ್ಸ್ಗೆ ಒಂದು ರೀತಿಯಲ್ಲಿ ಮೌಲ್ಯ ಬರುತ್ತೆ. ರೇಷ್ಮೆ ಕೃಷಿ ಆಯಿತು. ಎಕೋ ಸೆನ್ಸಿಟಿವ್ ಝೋನ್ಸು, ಕಸ್ತೂರಿ ರಂಗನ್ ಸಮಿತಿ 37%, ಅದರಲ್ಲಿ 20% ಕರ್ನಾಟಕದಲ್ಲೇ ಇದೆ. ಎಕೋ ಸೆನ್ಸಿಟಿವ್ ಝೋನ್ಸ್ ಅಂದರೆ 10 ಕಿಲೋಮೀಟರ್ ಇರುತ್ತೆ. ಅಲ್ಲಿ ಪರ್ಮಿಟೆಡ್ಡು, ರೆಗ್ಯುಲೇಟೆಡ್ಡು, ಪ್ರೊಹಿಬಿಟೆಡ್ಡು ಆ್ಯಕ್ಟಿವಿಟೀಸ್ ಯಾವ್ಯಾವ ಇದ್ದಾವೆ. ಎಕೋ ಸೆನ್ಸಿಟಿವ್ ಝೋನ್ಸ್ನ ಕರ್ನಾಟಕದವರು ಯಾಕೆ ಅಪೋಸ್ ಮಾಡ್ತಾರೆ? ನಾಟ್ ಓನ್ಲಿ ಕರ್ನಾಟಕ, ಈವನ್ ಕೇರಳ ಪೀಪಲ್ ಆಲ್ಸೋ ಅಪೋಸಿಂಗ್. ವಾಟ್ ಈಸ್ ದಿ ವೇ ಫಾರ್ವರ್ಡ್ ಬಿಟ್ವೀನ್ ದಿ ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ವರ್ಸಸ್ ಡೆವಲಪ್ಮೆಂಟ್? ಎಕೋ ಸೆನ್ಸಿಟಿವ್ ಝೋನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಕಸ್ತೂರಿ ರಂಗನ್ ಕಮಿಟಿನ ಒಂದರ ಓದ್ಕೊಳ್ಳಿ, ಏನು ಹೇಳುತ್ತೆ ಅಂತ ತಿಳ್ಕೊಳ್ಳಿ. ಓಕೆ, ಮಾಧವ್ ಗಡ್ಗಿಲ್ ಸಮಿತಿ ಬರಲ್ಲ. ಪ್ರಾಜೆಕ್ಟ್ ಟೈಗರ್ 50 ವರ್ಷ ಆಯಿತು. ಮೋದಿ ಸಾಹೇಬರು ಬಂದಿದ್ದರು ಮೈಸೂರಿಗೆ, ಬಂದು ಅದರದ್ದೆಲ್ಲ ಇದು ಮಾಡಿದರು, ಪ್ರೋಗ್ರಾಮ್ ಮಾಡಿದರು. ಸೋಲಿಗ ಬುಡಕಟ್ಟ ಬಗ್ಗೆ ಮೆನ್ಷನ್ ಮಾಡಿದರು. PVTZ ಬಗ್ಗೆ ತಿಳ್ಕೊಳ್ಳಿ. ಕೊರಗ, ಜೇನು ಕೊರಗ, PVTZ ಟ್ರೈಬ್ಸು. ನಾಟ್ ಓನ್ಲಿ ಫಾರ್ ದಿಸ್ ಎಕ್ಸಾಮ್, ಐ ಮೀನ್ ಮುಂದೆ ಯಾವುದಾದ್ರೂ ನೀವೆಲ್ಲ ನೆಕ್ಸ್ಟ್ RTO ಎಕ್ಸಾಮ್, UPSC ಪ್ರಿಲಿಮ್ಸ್ ಎಕ್ಸಾಮ್ ಅಟೆಂಡ್ ಮಾಡ್ತಾ ಇದ್ದೀರಾ, PVTZ ಆಲ್ವೇಸ್ ಇಂಪಾರ್ಟೆಂಟ್. ಟ್ರೈಬಲ್ ಪಾಪ್ಯುಲೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಕರ್ನಾಟಕ ರಾಷ್ಟ್ರೀಯ ಉದ್ಯಾನವನಗಳು, ಹುಲಿ ಸಂರಕ್ಷಿತ ತಾಣಗಳು, ಇವೆರಡರಲ್ಲಿ ಒಂದು ಕ್ವಶನ್ ಫಿಕ್ಸು. ನೋಡಿ, ನ್ಯಾಷನಲ್ ಪಾರ್ಕಲ್ಲಿ ಕುದುರೆಮುಖ ಮತ್ತು ಬನ್ನೇರುಘಟ್ಟ ಎಕ್ಸ್ಟ್ರಾ ಬರುತ್ತೆ. ಟೈಗರ್ ರಿಸರ್ವ್ಸಲ್ಲಿ ಭದ್ರಾ ಮತ್ತು ಬಿಳಿಗಿರಿ ರಂಗನಾಥ್ ಇವೆರಡು ಎಕ್ಸ್ಟ್ರಾ ಬರುತ್ತೆ. ರಿಮೈನಿಂಗ್ 3 ನ್ಯಾಷನಲ್ ಪಾರ್ಕ್ಸ್ ಆ್ಯಂಡ್ ಟೈಗರ್ ರಿಸರ್ವ್ಸ್ ಬೋತ್ ಆರ್ ಸೇಮ್. ಅದನ್ನು ಮ್ಯಾಪ್ ಆಗಿ ಪ್ರೆಸೆಂಟೇಷನ್ ಮಾಡಿ, ಮ್ಯಾಪ್ ಹಾಕಿ. ಐ ಡೂ ಅಪ್ರಿಷಿಯೇಟ್ ಇಫ್ ಯು ಡ್ರಾ ದಿ ಡಯಾಗ್ರಾಮ್ಸ್. ಓಕೆ, ಅಂಶಿ, ಭದ್ರಾ, ನಾಗರಹೊಳೆ, ಬಂಡೀಪುರ, ಬಿಳಿಗಿರಿ ರಂಗನಾಥ ಈ ಥರ ಮೆನ್ಷನ್ ಮಾಡಿ ನೀವು ಟೈಗರ್ ರಿಸರ್ವ್ಸ್ ಬಗ್ಗೆ ಮೆನ್ಷನ್ ಮಾಡಬೇಕಾಗುತ್ತೆ. ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಕೇಳಿಲ್ಲ, ತುಂಬ ದಿವಸ ಕೇಳ್ಬೋದು. ನೆಕ್ಸ್ಟ್ ಫುಡ್ ಚೈನ್ ಆ್ಯಂಡ್ ಫುಡ್ ವೆಬ್. ಫುಡ್ ಚೈನ್ ಸಿಲೆಬಸಲ್ಲಿದೆ, ಫುಡ್ ವೆಬ್ ಇಲ್ಲ, ಕೇಳಿದರೆ ಬರ್ಕೊಳ್ಳಿ ಅಷ್ಟೇ. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕೇಳ್ತಾನೆ. ವೇಸ್ಟು, ಡ್ರಿಂಕಿಂಗ್ ವಾಟರ್ ಆ್ಯಂಡ್ ರಿವರ್ ಲಿಂಕಿಂಗ್. ನಾನು ಡ್ರಿಂಕಿಂಗ್ ವಾಟರ್ AC ಸ್ಯಾಡ್ ಮೇನ್ಸಲ್ಲಿ ಕೇಳಿದ್ದಾನೆ. AC ಸ್ಯಾಡ್ ಮೇನ್ಸಲ್ಲಿ HK ಆ್ಯಂಡ್ ನಾನ್ HK ಎರಡರಲ್ಲೂ ಕೇಳಿದ್ದಾನೆ. ಒಂದರಲ್ಲಿ ಮೇಕೆದಾಟು, ಒಂದರಲ್ಲಿ ಯಾವುದು ಕಳಸಾ ಬಂಡೂರಿ, ಒಂದರಲ್ಲಿ ಮೇಕೆದಾಟು, ಎರಡೂ ಕುಡಿಯೋ ನೀರು ಪ್ರಾಜೆಕ್ಟ್ಗಳೇ. ಸೊ ಡ್ರಿಂಕಿಂಗ್ ವಾಟರ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಕಾಂಪೋನೆಂಟ್. ಜಲ್ ಜೀವನ್ ಮಿಷನ್ ಅದು ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟು. ಅದ್ರ ಜೊತೆಗೆ ರಿವರ್ ಲಿಂಕಿಂಗ್ ನೆನ್ಪಿಟ್ಕೊಳ್ಳಿ. ಎನ್ವೈರ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ನಿಮ್ಮ ಸಿಲೆಬಸಲ್ಲಿದೆ. ಅದರ ಸ್ಟೇಜಸ್ ಏನು, ವೈ ಇಟ್ ಹ್ಯಾಸ್ ಡನ್, ಯಾಕೆ ತಂದರು, ಅದರಲ್ಲಿ ಡಿಮೆರಿಟ್ಸ್ ಏನಿದೆ, ಆ್ಯಂಡ್ ವಾಟ್ ಈಸ್ ದಿ ವೇ ಫಾರ್ವರ್ಡ್, ಆ್ಯಂಡ್ ವಾಟ್ ಆರ್ ದಿ ಎಕ್ಸೆಪ್ಷನ್ಸ್. ಎನ್ವೈರ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ಗೆ ಡಿಫೆನ್ಸ್ ಪ್ರಾಜೆಕ್ಟ್ ಬಂದ್ರಿಗಿನ ನೋ ಎನ್ವೈರ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್. ನ್ಯಾನೋ ಟೆಕ್ನಾಲಜಿ, ರೋಲ್ ಆಫ್ ನ್ಯಾನೋ ಟೆಕ್ನಾಲಜಿ ಇನ್ ದಿ ಮೆಡಿಸಿನ್, ಅಗ್ರಿಕಲ್ಚರ್, ಎಜುಕೇಷನ್. ಸೊ ಈ ಎಲ್ಲ ಅಂಶಗಳ ಬಗ್ಗೆ ನೀವು ತಿಳ್ಕೊಬೇಕಾಗುತ್ತೆ. ದೆನ್ ಬ್ಲಾಕ್ ಚೈನ್, ಕರೆಂಟ್ ಅಫೇರ್ಸಲ್ಲಿ ತುಂಬ ಇಶ್ಯೂಸ್ ಇದೆ. ಸೊ ಡಿಜಿಟಲ್ ಲೆಡ್ಜರ್ ಟೆಕ್ನಾಲಜಿ, ಬ್ಲಾಕ್ಸು, ಡಿಸೆಂಟ್ರಲೈಸ್ಡು. ಸೊ ವಾಟ್ ಈಸ್ ದಿ ರೋಲ್ ಆಫ್ ಬ್ಲಾಕ್ ಚೈನ್ ಟೆಕ್ನಾಲಜಿ ಇನ್ ದಿ ಅಡ್ಮಿನಿಸ್ಟ್ರೇಷನ್, ಹೆಲ್ತ್, ಬ್ಯಾಂಕಿಂಗ್, ಇವುಗಳ ಬಗ್ಗೆ ವಿತ್ ಎಕ್ಸಾಂಪಲ್ಸ್ ಬರ್ಕೊಂಡು ಹೋಗಿ. ದೆನ್ ಕರೆನ್ಸಿ, ಬಿಟ್ಕಾಯಿನ್, ರಿನ್ಯೂಬಲ್ ಎನರ್ಜಿ 100% ಬರುತ್ತೆ, ನೋ ಡೌಟ್, ಬರೆದಿಟ್ಕೊಳ್ಳಿ. 100% ರಿನ್ಯೂಬಲ್ ಎನರ್ಜಿ ಬರುತ್ತೆ. ಅದರಲ್ಲೂ ಸೋಲಾರ್ ಬರ್ತಕ್ಕಂಥ ಪ್ರಭಾವ ತುಂಬ ಜಾಸ್ತಿ. ವಿಂಡು, ಬಯೋಮಾಸು, ಸೋಲಾರು. ಓಕೆ, 51%. ಇದು ನಂಬರ್ ಚೇಂಜ್ ಆಗ್ತಾ ಇರುತ್ತೆ, ಡೋಂಟ್ ವರಿ, ಒಂದು ನಂಬರ್ ನೆನ್ಪಿಟ್ಕೊಳ್ಳಿ. ಬಟ್ ಡ್ಯಾಮ್ ಶೋರ್ ರಿನ್ಯೂಬಲ್ಗಿಂತ ರಿನ್ಯೂಬಲ್ ಎನರ್ಜಿ ಜಾಸ್ತಿ, ನಮ್ಮಲ್ಲಿ ಜಾಸ್ತಿ ಇದೆ. ಗ್ರೀನ್ ಹೈಡ್ರೋಜನ್ ಎನರ್ಜಿ ಇದೆ, ನವೀಕರಿಸಬಹುದರಿಂದನು. ಅರ್ಬನೈಜೇಷನ್ನು, ನಾನು GS2 HYT ಟಾಪಿಕ್ ಮಾಡಬೇಕಾದ್ರೆ ಹೇಳಿದ್ದೆ ಅರ್ಬನೈಜೇಷನ್ ಬರುತ್ತೆ ಅಂತೇಳಿ, ನಿನ್ನೆ ಬಂದಿದೆ, ನಾಳೆನೂ ಬರುತ್ತೆ. ಅರ್ಬನೈಜೇಷನ್ ಇಸ್ ದೆ ಕಜ್ಜಾಯ ಫಾರ್ ಹಿಮ್. ಸೊ ಲೈಕ್ಸ್ ಅರ್ಬನೈಜೇಷನ್. ರೂರಲ್ ಕ್ವಶನ್ಸ್ ಎಷ್ಟು ಬರುತ್ತೆ, ರೂರಲ್. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಅದರ ಮಾನದಂಡಗಳೇನು, ಕ್ರೈಟೀರಿಯಾಸ್ ಏನು, ವಾಟ್ ಈಸ್ ಇಂಡಿಯಾ ಸ್ಟ್ಯಾಂಡ್ ಆ್ಯಂಡ್ ವಾಟ್ ಈಸ್ ದಿ ವೇ ಫಾರ್ವರ್ಡ್ ಅಬೌಟ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ವಿತ್ ಎಕ್ಸಾಂಪಲ್ಸ್, ವಿತ್ ಸ್ಟ್ಯಾಟಿಸ್ಟಿಕ್ಸ್, ವಿತ್ ಫಿಗರ್ಸ್ ಯು ಹ್ಯಾವ್ ಟು ಮೆನ್ಷನ್. ಫಾರ್ ಎಕ್ಸಾಂಪಲ್, ಲೈಫ್ ಎಕ್ಸ್ಪೆಕ್ಟೆನ್ಸಿ, ತಲಾದಾಯ, ಪರ್ ಕ್ಯಾಪಿಟಲ್ ಇನ್ಕಮ್, ಯು ಹ್ಯಾವ್ ಟು ಮೆನ್ಷನ್ ವಿತ್ ನಂಬರ್ಸ್.
ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ನೋ ಡೌಟ್ 100% ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕ್ವಶನ್ ಬರುತ್ತೆ. ಓಕೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ನಾವೇನು ಮಾಡಬೇಕು, ಡಯಾಗ್ರಾಮ್ ಹಾಕಿ ಮೆನ್ಷನ್ ಮಾಡಬೇಕು. ಓಕೆ, ಡಯಾಗ್ರಾಮ್ ಏನಿದು, ಮುನ್ನೆಚ್ಚರಿಕೆ, ಸ್ಪಂದನೆ, ಪುನರ್ವಸತಿ, ತದನಂತರದಲ್ಲಿ ವಿಪತ್ತನ್ನು ಎದುರಿಸಬಹುದಾದ ಮೂಲಭೂತ ಸೌಕರ್ಯಗಳು ಅಥವಾ ವಿಪತ್ತನ್ನು ನಿರ್ವಹಣೆ ಮಾಡಬಹುದಂಥ ಮೂಲ ಸೌಕರ್ಯಗಳು, ತದನಂತರದಲ್ಲಿ ಮೌಲ್ಯಮಾಪನ. ಸೊ ಈ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ನಾವೇನೇನು ಕಲ್ತ್ಕೊಂಡ್ವಿ, ಏನೇನು ಮಿಸ್ ಆಯಿತು ಅಂತೇಳಿ. ನೆಕ್ಸ್ಟ್ ಮತ್ತೆ ಅಗೇನ್ ಮುನ್ನೆಚ್ಚರಿಕೆ ಇರಬೇಕು, ನಮಗೆ ಪೂರ್ವ ತಯಾರಿ ಇರಬೇಕು. ಪೂರ್ವ ತಯಾರಿ, ಸ್ಪಂದನೆ, ಪುನರ್ವಸತಿ ಮತ್ತು ಪುನರ್ ಸೌಲಭ್ಯ, ಮೌಲ್ಯಮಾಪನ, ತದನಂತರದಲ್ಲಿ ವಿಪತ್ತನ್ನು ನಿಗ್ರಹಿಸುವಂತಹ ಮೂಲಭೂತ ಸೌಕರ್ಯ. ದಾಟ್ಸ್ ಆಲ್. ಸಂಡಾಯಿ ಚೌಕಟ್ಟು ಹಾಕಿ, ಸಂಡಾಯಿ ಫ್ರೇಮ್ವರ್ಕ್ ಹಾಕಿ. ಓಕೆ, ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ UPSC ಪದೇ ಪದೇ ರಿಪೀಟ್ ಆಗುತ್ತೆ. ಸೊ UPSC ಏನು ರಿಪೀಟ್ ಆಗುತ್ತೆ, ಇಲ್ಲೂ ಸಹ ರಿಪೀಟ್ ಆಗುತ್ತೆ. ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ, ಎಂಪ್ಲಾಯ್ಮೆಂಟು, ಫುಡ್ ಸೆಕ್ಯೂರಿಟಿ, ಇನ್ಕಮ್ ಸೆಕ್ಯೂರಿಟಿ, then it is going to reduce the disguised unemployment in the agriculture. Then mega food parks, ಪ್ರಧಾನ ಮಂತ್ರಿ ಕೃಷಿ ಸಂಪದ ಯೋಜನೆ ತುಮಕೂರಲ್ಲಿ ಇವೆಲ್ಲವೂ ಬರುತ್ತೆ. ಸೊ ಈ ನಿಟ್ಟಿನಲ್ಲಿ ನೀವೇನು ಮಾಡಬೇಕಂತಂದರೆ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಆರ್ ವೆರಿ ಇಂಪಾರ್ಟೆಂಟ್. ಬೆನಿಫಿಷಿಯಲ್ ಆ್ಯಂಡ್ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾ ಆ್ಯಂಡ್ ವೈರಸ್, ವೆರಿ ಇಂಪಾರ್ಟೆಂಟ್. ರೆವಲ್ಯೂಷನ್ಸ್, ನಮಗೆ ಬ್ಲೂ ಮತ್ತು ವೈಟ್ ಬಂದಿದೆ, ಎಲ್ಲೋ ಬಂದಿಲ್ಲ, ಎಲ್ಲೋ ಬರ್ಬೋದು. ಅಗೇನ್ ಮತ್ತು ಇಮೇ ಗೋ ಬ್ಯಾಕ್ ಟು ದಿ ಗ್ರೀನ್ ರೆವಲ್ಯೂಷನ್. ಆದರೆ ಬ್ಲೂ ರೆವಲ್ಯೂಷನ್ ಬರ್ತಕ್ಕಂಥ ಪ್ರಾಬಬಿಲಿಟಿ ಭಾಳ ಕಡಿಮೆ. ಗ್ರೀನ್ ಹೌಸ್ ಆ್ಯಂಡ್ ಪಾಲಿ ಹೌಸ್ಗಳು ಸಿಲೆಬಸ್ಸಲ್ಲಿದೆ. ನ್ಯೂಕ್ಲಿಯರ್ ಎನರ್ಜಿ ಕೇಳಿಲ್ಲ, ಕ್ವಶನ್ ಭಾಳ ದಿವಸ ಆಯಿತು. 2% ನ್ಯೂಕ್ಲಿಯರ್ ಎನರ್ಜಿಯಿಂದ ಆಗ್ತಕ್ಕಂತಹ ಸವಾಲುಗಳು ಏನು, ರೇಡಿಯೇಷನ್ನು, ನ್ಯೂಕ್ಲಿಯರ್ ವೇಸ್ಟ್ ಡಿಸ್ಪೋಸಲ್ಲು, ದೆನ್ ಪ್ರೊಟೆಸ್ಟ್ ಫ್ರಮ್ ದಿ ಲೋಕಲ್ ಪೀಪಲ್, ದೆನ್ ವಾಟ್ ಆರ್ ದಿ ಮೆರಿಟ್ಸ್, ಡಿಮೆರಿಟ್ಸ್, ವೇ ಫಾರ್ವರ್ಡ್, ಇವೆಲ್ಲವೂ ಬರೀಬೇಕಾಗುತ್ತೆ. MSP ವೆರಿ ಇಂಪಾರ್ಟೆಂಟ್. MSPಯ ಮೂಲ ಉದ್ದೇಶಗಳೇನು, ಫಾರ್ ಎಕ್ಸಾಂಪಲ್ ಫುಡ್ ಸೆಕ್ಯೂರಿಟಿ, ಫುಡ್ ಇನ್ಫ್ಲೇಷನ್ ಕಂಟ್ರೋಲ್, ದೆನ್ ಫಾರ್ಮರ್ಸ್ ಇಂಟ್ರೆಸ್ಟ್ ಈಸ್ ಗೋಯಿಂಗ್ ಟು ಬಿ ಮೆಟೀರಿಯಲೈಸ್ಡ್. ದೆನ್ MSPಗೆ ಇರ್ತಕ್ಕಂಥ ಸವಾಲುಗಳು ಲೈಕ್ ಮೋನೋಕ್ರಾಪಿಂಗ್, ಓನ್ಲಿ 6% ಫಾರ್ಮರ್ಸ್ ಆರ್ ಯೂಸಿಂಗ್. ಶಾಂತಕುಮಾರ್ ಕಮಿಟಿ ಅಂತ ಬರುತ್ತೆ. ಈ ಕಮಿಟಿಗಳು ಮೆನ್ಷನ್ ಮಾಡಬೇಕು. ಶಾಂತಕುಮಾರ್ ಕಮಿಟಿ ಏನು ಹೇಳಿದೆ ಅಂತ ನೋಡಬೇಕು. ಏನಕ್ಕೆ ಅಂದರೆ MSP ಬಗ್ಗೆ ಸಾಕಷ್ಟು ನಾವು ನ್ಯಾಷನಲ್ ನ್ಯೂಸ್ ನೋಡ್ತಾ ಇದ್ದೀವಿ. ಇನ್ವೇಸಿವ್ ಅಲೈನ್ ಸ್ಪೀಸಿಸ್, ಲ್ಯಾಂಟನಾ ಕ್ಯಾಮರಾ, ಪಾರ್ಥೇನಿಯಂ, ಯುಕಲಿಪ್ಟಸ್, ವಾಟರ್ ಏಸಿನಾಥ್, ಲೋಕ್ಟಕ್ ಲೇಕ್, ಬನ್ನೇರುಘಟ್ಟ, ತುಂಬ ಇಶ್ಯೂಸಲ್ಲಿದೆ, ನೋಡ್ಕೊಳ್ಳಿ. WTO ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್, GS2 ಅಲ್ಲಿ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಅಲ್ಲಿ ನಾನು ಹೇಳಿದ್ದೆ GS2 ಅಲ್ಲಿ ಐಲ್ಡಿನ್ ಟಾಪಿಕಲ್ಲಿ, ಅದು ಪೇಯ್ಡ್ ಗ್ರೂಪಲ್ಲಿದೆ. ಅಲ್ಲಿ ನಾನು ಬ್ರಿಕ್ಸು ಭಾಳ ಬ್ರಿಕ್ಸ್ ಸಿಲೆಬಸಲ್ಲಿ ಮೆನ್ಷನ್ ಮಾಡಿದ್ದಾರೆ. ಬ್ರಿಕ್ಸ್ ಈಸ್ ವೆರಿ 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 ಇಂಪಾರ್ಟೆಂಟ್ ಅಂತ ಇದೆ. ಬ್ರಿಕ್ಸ್ ಬಂದಿದೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ನಿಮಗೆ ಇನ್ಶೂರೆನ್ಸ್ ಸ್ಕೀಮ್ ಸಿಲೆಬಸಲ್ಲಿದೆ. ವ್ಯಾಕ್ಸಿನ್ ಆ್ಯಂಡ್ ಇಮ್ಯುನಿಟಿ, ವ್ಯಾಕ್ಸಿನ್ ಬಗ್ಗೆ ಕ್ವಶನ್ ಓದ್ಬರೇ ಬಂದಿತ್ತು, ಈ ವರ್ಷವೂ ಬರ್ಬೋದು, ಎಕ್ಸ್ಪೆಕ್ಟ್ ಮಾಡ್ಬೋದು. ಎಕೋ ಟೂರಿಸಮ್, ನಿನ್ನೆ ಕ್ವಶನ್ ಕೇಳಿದ್ರು, ಈಗಲೂ ಎಕೋ ಟೂರಿಸಮ್ ಭಾಳ ಇಂಪಾರ್ಟೆಂಟು. ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ಸ್, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್, ಬಯೋಡೈವರ್ಸಿಟಿ ಆ್ಯಕ್ಟ್, ಫಾರೆಸ್ಟ್ ಕನ್ಸರ್ವೇಷನ್ ರಿಲೇಟೆಡು ಯಾವುದಾದ್ರೂ ಬಂದೇ ಬರುತ್ತೆ. ನೀವು ಜನರಲಾಗಿ ಬರಿಬಾರ್ದು, ಮರಗಳನ್ನು ಉಳಿಸಬೇಕು ಆ ಥರ ಎಲ್ಲ. ದ್ಯಾಟ್ ಈಸ್ ಅಂದರೆ ಯು ಶುಡ್ ಕಮ್ ಅಪ್ ವಿತ್ ಡಿಫ್ರೆಂಟ್ ಐಡಿಯಾಸ್. ಕಾಂಪಾ, EIA, ಓಕೆ, ದೆನ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್, ತದನಂತರದಲ್ಲಿ ಫಾರೆಸ್ಟ್ ಆ್ಯಕ್ಟ್ 2006, ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್. ಇಫ್ ಯು ಬ್ರಿಂಗ್ ಸಚ್ ಟೈಪ್ ಆಫ್ ವರ್ಡ್ಸ್, then you looks very professional. So I am expecting keywords from you people, so that ಈಗ ನೋಡಿ ಆರ್ಟಿಕಲ್ 48A ಫಾರೆಸ್ಟ್ ಕನ್ಸರ್ವೇಷನ್, ಆರ್ಟಿಕಲ್ 51 ಸಬ್ ಕ್ಲಾಸ್ 1 ಸಬ್ ಕ್ಲಾಸ್ G. ಸೊ ಹೀಗೆ ಇಂಥ ಸಂವಿಧಾನದ ಆರ್ಟಿಕಲ್ಗಳು ಮೆನ್ಷನ್ ಮಾಡಿದಾಗ ಯು ಆರ್ ಗೋಯಿಂಗ್ ಟು ಗೆಟ್ ಎಡ್ಸ್. ಓಕೆನಾ. ರೈನ್ ವಾಟರ್ ಹಾರ್ವೆಸ್ಟಿಂಗ್ 2017ರಲ್ಲಿ ಕೇಳಿದ್ರು. ಸೊ ಈ ಬೇರೆ ಬರ್ಬೋದು ಎಕ್ಸ್ಪೆಕ್ಟೇಷನ್ನು. ಫುಡ್ ಚೈನ್ ಹೇಳಿದ್ದೀನಿ. ಪೊಲ್ಯೂಷನ್ ಫಿಕ್ಸು. ನನ್ನ ಪ್ರಕಾರ ಏರ್ ಪೊಲ್ಯೂಷನ್ ಬರ್ತಕ್ಕಂಥ ಪ್ರಾಬಬಿಲಿಟಿ ಭಾಳ ಇದೆ. ಏರ್ ಪೊಲ್ಯೂಷನ್ ಬಂದಾಗ ನೀವು BS6
ನ್ಯಾಷನಲ್ ಏರ್ ಕ್ವಾಲಿಟಿ ಇಂಡೆಕ್ಸು, ಬಯೋಡೀಸಲ್ಲು, ಬಯೋಫ್ಯೂಯಲ್ಸು, ಎಲೆಕ್ಟ್ರಿಕ್ ವೆಹಿಕಲ್ಲು, ಫೆಮಾ, ಈ ಎಲ್ಲ ನೀತಿಗಳನ್ನು ಮೆನ್ಷನ್ ಮಾಡಬೇಕು. ದೆನ್ ಓನ್ಲಿ ಯು ಲುಕ್ಸ್ ವೆರಿ ಪ್ರೊಫೆಷ್ನಲ್. ಓಕೆ, ದೆನ್ ಫಾರೆಸ್ಟ್ರಿಗಳನ್ನ ಜಾಸ್ತಿ ಮಾಡಬೇಕು. ಸೋಷಿಯಲ್ ಫಾರೆಸ್ಟ್ರಿ, ಅಗ್ರೋ ಫಾರೆಸ್ಟ್ರಿ, ದೆನ್ ಅರ್ಬನ್ ಫಾರೆಸ್ಟ್ರಿ, ಮಿಯಾವಾಂಕಿ ಮೆಥಡ್ ಅಂತ ಬರುತ್ತೆ, ಮಿಯಾವಾಂಕಿ ಮೆಥಡ್. ಯೂಸ್ ದಟ್ ವರ್ಡ್ಸ್, ಯೂಸ್ ಸಚ್ ಟೈಪ್ ಆಫ್ ವರ್ಡ್ಸ್. ಓಕೆ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ವಾಟರ್ ಶೆಡ್, ಜಲಾನಯನ ಅಭಿವೃದ್ಧಿ ನಿರ್ವಹಣೆ ಸಿಲೆಬಸಲ್ಲಿ ಮೆನ್ಷನ್ ಮಾಡಿದ್ದಾರೆ. ಜಲಾನಯನ ಎಕ್ಸಾಮ್ಸಿಗೆ ಕೇಳ್ತಾರೆ, 21 ಕೇಳಿದ್ದಾರೆ. ಈ ಕೇಳ್ತಕ್ಕಂಥ ಪ್ರಾಬ್ಲಮ್ ಕಡಿಮೆ ಕೇಳಿದರೆ ಬರೀಬೇಕು ನೋಡಿ. ಸಮ್ಟೈಮ್ಸ್ ನೇರವಾಗಿ ನಿನ್ನೆ ಟೈಡ್ಸ್ ಬಗ್ಗೆ ಕ್ವಶನ್ ಬಂದಿದೆ. ಅದು 2021 ಟೈಡ್ಸ್ ಥಿಯರೀಸ್ ಕೇಳಿದ್ದಾನೆ, 2025 ಕೇಳಿದ್ದಾನೆ. ಸೊ ವಿ ಕೆನಾಟ್ ಇಗ್ನೋರ್ ದಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ಸ್ಪೆಷಲಿ ವಿಚ್ ವಾಸ್ ಹೆಲ್ಡ್ ಜಸ್ಟ್ ಬಿಫೋರ್ ದಿಸ್ ನೋಟಿಫಿಕೇಷನ್. ಓಕೆ, ಆ್ಯಸಿಡ್ ರೈನ್ ಸಿಲೆಬಸಲ್ಲಿದೆ. ಆ್ಯಸಿಡ್ ರೈನು, ಕಾರ್ಬನ್ ಕ್ರೆಡಿಟು, ನಂತರದಲ್ಲಿ CRT ಸೆಲ್ ಥೆರಪಿ ಕರೆಂಟ್ ಅಫೇರ್ಸಲ್ಲಿದೆ. ಆ್ಯಂಟಿ ಮೈಕ್ರೋಬಲ್ ರೆಸಿಸ್ಟೆನ್ಸ್ ಕರೆಂಟ್ ಅಫೇರ್ಸ್, TB, HIV, ಹೆಪಟೈಟಿಸ್, TB, HIV, ಹೆಪಟೈಟಿಸ್, ಇವು ಮೂರಲ್ಲಿ ಒಂದು ರೋಗ ಯಾವುದಾದ್ರೂ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ GS3. ಮೈ ಸಜೆಷನ್ಸ್ ಟು ಯು, ಡೋಂಟ್ fill all the pages, just 2.5 and 3.5 to 4 pages, that's all. So this is all about GS3. I wish best of luck for your examination, and you should win this game, that's all, and thank you.